ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರುವ ಪದಾರ್ಥದಿಂದಲೇ ಈಸಿಯಾಗಿ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ನೋಡೋಕ್ಕನ್ನ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು ಕಪ್ಪು ಕಡಲೆಬೇಳೆನ ತೊಗೊಂಡಿನಿ. ಈ ಕಡಲೆಬೇಳೆನ ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾನು 4 ರಿಂದ 5 ತಾಸುಗಳವರೆಗೆ ಚೆನ್ನಾಗಿ ನೆನೆಸಿದ್ದೀನಿ. ನೋಡಿ, 4 to 5 hours ನೆನೆದ ಮೇಲೆ ಈ ಥರ ಚೆನ್ನಾಗಿ ಕಟ್ಟಾಗಬೇಕು. ಈ ಥರ ಕಟ್ಟಾದರೆ ಚೆನ್ನಾಗಿ ನೆಂದಿದೆ ಅಂತ. ಈಗ ಇದನ್ನು ನೀರನ್ನು ಸೋಸ್ಕೊಳ್ಳೋಣ. ಈಗ ಒಂದು ಸ್ಟ್ರೈನರ್ ತೊಗೊಂಡು ಈಗ ನೀರಲ್ಲಿ ಸೋಸ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ನೀರು ಇಳಿಸ್ಕೋಬೇಕು. ಚೆನ್ನಾಗಿ ನೀರು ಇಳಿದ ಮೇಲೆ ಈಗ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಒಂದು 15 ರಿಂದ 20 ನಿಮಿಷಗಳ ಕಾಲ ನಾವು ಒಣಗಿಸ್ಕೋಬೇಕು. ಇವನ್ನು ಬಿಸಿಲಿಗೇನು ಒಣಗಿಸೋದು ಬೇಕಾಗಲ್ಲ. ಮನೆಯಲ್ಲೇ ಫ್ಯಾನ್ ಕೆಳಗೆ ಹಾಕಿ ಚೆನ್ನಾಗಿ ಒಂದು 15 ನಿಮಿಷಗಳವರೆಗೆ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸಾಕು. ನೋಡಿ, ಒಂದು 15 ರಿಂದ 20 ನಿಮಿಷಗಳಾದಮೇಲೆ ಚೆನ್ನಾಗಿ ಬಟ್ಟೆ ಎಲ್ಲ ಈ ಥರ ಬಿಟ್ಕೊಂಡು ಬರಬೇಕು. ಈಗ ಚೆನ್ನಾಗಿ ಎಲ್ಲವೂ ಡ್ರೈ ಆಗಿದೆ. ಈಗ ಇವನ್ನೆಲ್ಲ ತೊಗೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈ ಸ್ನ್ಯಾಕ್ಸ್ ಮಾಡೋದು ತುಂಬಾ ಈಸಿ. ಮನೆಯಲ್ಲಿರುವ ಪದಾರ್ಥಗಳಿಂದಲೇ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವರು ಸಹ ಚಹಾದಲ್ಲಿ ತೊಗೋಬೋದು. ಈಗ ಎಲ್ಲ ರೆಡಿಯಾಗಿದೆ. ನಂತರ ಒಲೆ ಮೇಲೆ ಎಣ್ಣೆ ಕಾಯಿಸೋಕ್ಕಿಡೋಣ. ಈಗ ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ಈಗ ಸ್ವಲ್ಪನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೋಬಾರ್ದು. ಎಣ್ಣೆಗೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಈ ಥರ ನೊರೆ ಬಂದು ಕೆಳಗಡೆ ಚೆಲ್ಲೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಅರ್ಧದಷ್ಟು ಫ್ರೈ ಆದಮೇಲೆ ಈಗ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಎಣ್ಣೆ ಮೇಲೆ ಈಗ ತೇಲುತ್ತೆ. ಈಗ ರೆಡಿಯಾಗಿದೆ ಅಂತ ಅರ್ಥ. ನಂತರ ಎಲ್ಲ ಚೆನ್ನಾದನ್ನು ಒಂದು ಸ್ಟ್ರೈನರಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ ಆಯಿಲನ್ನು. ಈಗ ಆಯಿಲೆಲ್ಲ ಇಳಿದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಂತರ ಇನ್ನು ಉಳಿದಿರುವ ಎಲ್ಲ ಕಡಲೆಬೇಳೆನ ಇದೇ ರೀತಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಬೌಲಿಗೆ ಹಾಕೋಬೇಕು. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇವೆರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನಿಮಗೇನಾದರೂ ಇಲ್ಲಿ ಬೇಕಿದ್ದರೆ ನೀವು ಚಾಟ್ ಮಸಾಲ ಸಹ ಆ್ಯಡ್ ಮಾಡ್ಕೋಬೋದು. ಈಗ ರೆಡಿ ಆಯಿತು. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಇರುವ ಪದಾರ್ಥದಿಂದ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.